ಪ್ರತಿದಿನವೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕೃಪೆಯಿಂದ ನಡೆಸುವಾತನಿಗೆ ಸ್ತುತಿಘನ ಮಾನ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳಿಗೂ ವಂದನೆಗಳು. ಕಣ್ಣೀರಿನ ಮೊರೆಗಳು ಕರ್ತನ ವಾಕ್ಯವು, ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು. ಇವತ್ತು ನಾವು ಧ್ಯಾನಿಸುವ ಕರ್ತನ ವಾಕ್ಯವು ದೇವರ ಅನುಗ್ರಹ. ದೇವರ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಎಲ್ಲ ಕಾರ್ಯಗಳು ಸಫಲವಾಗಿ ರೂಪಾಂತರ ಹೊಂದುತ್ತವೆ. ಆತನ ಅನುಗ್ರಹ ನಮ್ಮೊಂದಿಗೆ ಇರುವಾಗ ನಾವು ಕೈ ಹಾಕುವ ಎಲ್ಲ ಕೆಲಸವನ್ನು ಅದ್ಭುತವಾಗಿ ಮಾಡಿ ಮುಗಿಸುವನು. ದೇವರ ಅನುಗ್ರಹ ನಮ್ಮೊಂದಿಗಿರುವಾಗ ಯಾವ ಸೋಲು, ಯಾವ ಭಯವು ನಮ್ಮ ಮುಂದೆ ನಿಂತುಕೊಳ್ಳುವುದಕ್ಕೆ ಆಗುವುದಿಲ್ಲ. ನಮ್ಮ ಆಯುಷ್ಕಾಲ ಹೆಚ್ಚಾಗಿದ್ದು ಆತನ ಕೃಪೆಯ, ಆತನ ಅನುಗ್ರಹವಾಗಿದೆ. ನಾವು ಸಾಲದ ಬಾಧೆಯಿಂದ, ರೋಗದ ಕಣ್ಣೀರಿನಿಂದ ಹೊರಗೆ ಬರಮಾಡಿದ್ದು ಆತನ ಅನುಗ್ರಹವಾಗಿದೆ. ಆಮೇನ್. ನಾವು ಇದುವರೆಗೂ ಬದುಕಿ ಬಾಳುವಂತೆ ಮತ್ತು ದೀರ್ಘಾಯುಸ್ಸನ್ನು ಹೊಂದುವಂತೆ ಮಾಡಿದ್ದು ಆತನ ಅನುಗ್ರಹವಾಗಿದೆ. ನಮ್ಮ ದರಿದ್ರತನವನ್ನು ನೀಗಿಸಿ ಕತ್ತಲನ್ನು ಓಡಿಸಿದ್ದು ಆತನ ಅನುಗ್ರಹವಾಗಿದೆ. ಅನುಗ್ರಹ ಒಂದು ಬೆಳಕಿನ ದೊಡ್ಡ ಅಂಗಳವಾಗಿದೆ. ಅನುಗ್ರಹ ಅನ್ನುವಂಥದ್ದು ನಮಗೆ ಎಲ್ಲ ಒಳ್ಳೆಯದನ್ನು ಕೊಡುವಂಥದ್ದಾಗಿದೆ. ಒಳ್ಳೆ ಸಭೆ, ಅಪ್ಪ ಅಮ್ಮ, ಸಭಾ ಪಾಲಕರು, ಆತ್ಮೀಯ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿ, ಒಳ್ಳೆಯ ಮಕ್ಕಳು, ಸ್ನೇಹಿತರು, ಒಳ್ಳೆ ಹೆಂಡತಿ, ಮಕ್ಕಳು, ಎಲ್ಲವೂ ಆತನ ಅನುಗ್ರಹವಾಗಿದೆ. ನಮ್ಮ ಜೀವನದಲ್ಲಿ ಒಳ್ಳೆಯವರು ಬಂದರು, ಕೆಟ್ಟವರು ಬಂದರು. ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಮಾಡುವ ಅನುಗ್ರಹವನ್ನು ಕೊಟ್ಟರು. ಕೆಟ್ಟತನದಿಂದ ಸರಿಯಾಗದೇ ಇರುವಂಥ ಜನರಿಗೆ ಕರ್ತನು ದೂರ ಇಡುತ್ತಾನೆ. ಎಷ್ಟೋ ಸಾರಿ ದೇವರು ಮನುಷ್ಯನಿಗೆ ಹೇಳುತ್ತಾನೆ, ಸರಿಯಾಗು ಸರಿಯಾಗು ಸರಿಯಾಗು. ಆದರೆ ಮನುಷ್ಯ ಹೇಳುತ್ತಾನೆ, ನಾನು ಯಾಕೆ ಸರಿಯಾಗಬೇಕು, ನಾನು ಇರೋದೇ ಹೀಗೆ ಎಂಬುದಾಗಿ ಮನುಷ್ಯನು ಗರ್ವಪಡುತ್ತಾನೆ. ಮನುಷ್ಯನು ಎಷ್ಟೇ ಕೆಟ್ಟವನಾಗಿದ್ದರೂ ದೇವರು ಆ ಮನುಷ್ಯನಿಗೆ ಕೃಪೆ ತೋರಬೇಕೆಂದು ಈಗಲೂ ಕಾದಿದ್ದಾನೆ. ಆಮೇನ್. ಈ ಕೆಟ್ಟ ಪ್ರಪಂಚ ಹಣ, ಆಸ್ತಿ, ಐಶ್ವರ್ಯದ ಹಿಂದೆ ಓಡುತ್ತಾ ಇದೆ. ಕರ್ತನಿಗೆ ಸ್ತೋತ್ರವಾಗಲಿ. ನಾನು ಒಂದು ನ್ಯೂಸನ್ನು ನೋಡ್ತಾ ಇದ್ದೆ. ಆ ನ್ಯೂಸಲ್ಲಿ ನಾನು ಕೇಳಿಸಲ್ಪಟ್ಟೆ, ಮಕ್ಕಳು ತಂದೆಯನ್ನು ಕೊಲ್ಲುವಂಥ ಸಂಚನ್ನು ಮಾಡುತ್ತಾರೆ. ಏನು ಸಂಚಂದರೆ, ತಂದೆಯನ್ನ ಹಾವು ಕಚ್ಚಿಸಿ ಸಾಯಿಸಬೇಕು. ಒಂದು ಹಾವನ್ನು ತಂದು ತಂದೆ ಮಲಗಿರುವಂಥ ಮಂಚದ ಮೇಲೆ ಬಿಡುತ್ತಾರೆ. ತಂದೆಯನ್ನ ಆ ಹಾವು ಕಚ್ಚುತ್ತದೆ. ಆ ಹಾವಿನ ವಿಷಯವು ಆ ತಂದೆಯನ್ನ ಸಾಯಿಸುವುದಿಲ್ಲ. ಮತ್ತೆ ಸ್ವಲ್ಪ ದಿನವಾದ ಮೇಲೆ ತಂದೆಯನ್ನ ವಿಷಕಾರಿಯಾಗಿರುವಂಥ ಹಾವನ್ನು ತಂದು ತಂದೆ ಮಲಗಿರುವ ಮಂಚದ ಮೇಲೆ ಬಿಡುತ್ತಾರೆ. ಬಿಟ್ಟ ತಕ್ಷಣವೇ ಆ ಹಾವು ಆ ತಂದೆಯನ್ನ ಕೊಂದು ಹಾಕುತ್ತದೆ. ಸತ್ತ ಮೇಲೆ ಗೊತ್ತಲ್ಲ ಎಲ್ಲ ನಾಟಕ ಮಾಡೋದು, ನಾಟಕದ ಕ್ರಿಯೆಗಳು. ಯಾಕೆ ಆ ತಂದೆಯನ್ನ ಹಾವು ಕಚ್ಚಿಸಿ ಸಾಯಿಸಿದ್ರು? ಯಾಕೆ ಅಂದರೆ ತಂದೆಯ ಬಳಿಯಲ್ಲಿ 3 ಕೋಟಿ ರೂಪಾಯಿದು LIC ಬಾಂಡ್ ಇತ್ತು. ಆ ತಂದೆಯು 3 ಕೋಟಿ ರೂಪಾಯಿದು LICಯನ್ನು ಕಟ್ಟಿಕೊಂಡಿದ್ದರು. ಆ ಹಣವನ್ನು ದೋಚಿಕೊಳ್ಳುವುದಕ್ಕಾಗಿ ಮಕ್ಕಳು ಮಾಡಿದಂಥ ಸಂಚು. ಈ ಮಕ್ಕಳು ಯಾವುದರಲ್ಲಿ ಭ್ರಮೆಗೊಂಡಿದ್ದಾರೆ ನೋಡಿ. ತಂದೆಯನ್ನ ಸಾಯಿಸಿದರೆ LIC ಹಣ ಬರುತ್ತದೆ, ಮಜಾ ಮಾಡ್ಬೋದು ಅಂತ ಹೇಳಿ ಭಾವಿಸಿದರು. ತಂದೆ ತಾಯಿ ಹೆತ್ತು ಹೊತ್ತು ಹೊಟ್ಟೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ಉಪವಾಸವಿದ್ದು, ನನ್ನ ಮಕ್ಕಳು ಹಸಿವೆಯಲ್ಲಿರಬಾರ್ದು, ಅವರು ಸಂತೋಷವಾಗಿರಬೇಕೆಂದು ಆ ಹೆತ್ತ ತಂದೆ ತಾಯಿ ಅವರಿಗೋಸ್ಕರ ಹಗಲು ರಾತ್ರಿ ದುಡಿದು ಪ್ರಯಾಸ ಪಟ್ಟರೆ, ಅಂಥ ತಂದೆ ತಾಯಿಯನ್ನೇ ಕೊಲ್ಲುವ ಕೆಟ್ಟ ಮಕ್ಕಳು ಈ ಪ್ರಪಂಚದಲ್ಲಿದ್ದಾರೆ. ಎಲ್ಲಿದೆ ಪ್ರೀತಿ, ಕರುಣೆ, ಎಲ್ಲಿದೆ ಸಂಬಂಧ, ಬಾಂಧವ್ಯ? ಆದರೆ ಆ LIC ಬ್ಯಾಂಕ್ನವರಿಗೆ ಅನುಮಾನ ಬರುತ್ತದೆ. ಯಾಕೆ ಅಂದರೆ 15 ದಿವಸದ ಹಿಂದೆ ಒಂದು ಹಾವು ಕಚ್ಚಿತು, ಮತ್ತೆ ಹಾವು ಕಚ್ಚಿತು. ಹೇಗೆ? ಈ ಅನುಮಾನದ ನಿಮಿತ್ತವಾಗಿ ಪರಿಶೀಲನೆ ಮಾಡಿದಾಗ ಇದು ಮೋಸದ ಸಂಚೆಂದು ಗೊತ್ತಾದಾಗ ಆ ಹಣವು ಈ ಮಕ್ಕಳಿಗೆ ಸಿಗದಂತೆ ಅದು ತಡೆಯಾಗುತ್ತದೆ. ಕೆಲವು ಮಕ್ಕಳು ನಮ್ಮ ತಂದೆ ತಾಯಿ ಹೆಚ್ಚು ಕಾಲ ಬದುಕಬೇಕೆಂದು ಅವ್ರಿಗೋಸ್ಕರ ಎಷ್ಟೋ ಪ್ರಯಾಸ ಪಡ್ತಾರೆ. ಇನ್ನು ಕೆಲವೊಬ್ಬರು ತಂದೆ ತಾಯಿಯನ್ನ ಆಶ್ರಮದಲ್ಲಿ ಬಿಡುತ್ತಾರೆ, ಬೀದಿಗಳಲ್ಲಿ ಬಿಟ್ಟು ಬರುತ್ತಾರೆ. ಇನ್ನೂ ಕೆಲವು ರೀತಿಗಳು ನೋಡ್ಬೇಕಂದ್ರೆ ಮಗ ಹೊಡಿತಾನೆ, ಸೊಸೆ ಹೊಡಿತಾಳೆ, ಆಹಾರ ಕೊಡದೆ ಒಂದು ರೂಮಲ್ಲಿ ಕೂಡಿ ಹಾಕಿ ಅವರನ್ನ ಬಹಳವಾಗಿ ಶಿಕ್ಷಿಸುವುದನ್ನ ನಾವು ನೋಡ್ತೇವೆ. ಆಹಾರ ಕೂಡ ಅವರಿಗೆ ಕೊಡುವುದಿಲ್ಲ. ಎಂಥ ಕೆಟ್ಟ ಮನಸ್ಸಿನ ಮಕ್ಕಳು.
ವಿಚಿತ್ರ ದಿನಮಾನಗಳು. ಸಂಬಂಧ ಅನ್ನುವಂಥದ್ದು ಸತ್ತು ಹೋಗಿದೆ. ಇವತ್ತಿನ ದಿವಸ ಮನುಷ್ಯನು ಯಾವುದರ ಹಿಂದೆ ಓಡುತ್ತಾ ಇದ್ದಾನಂದರೆ ಹಣ, ಆಸ್ತಿ, ಐಶ್ವರ್ಯವನ್ನು ಪ್ರೀತಿಸುತ್ತಾ ಇದ್ದಾನೆ ಹೊರತು ಸಂಬಂಧ ಅನ್ನುವಂಥದ್ದು ಅವರಿಗೆ ಇಷ್ಟವಾಗ್ತಾ ಇಲ್ಲ. ಸಂಬಂಧದಿಂದ ದೂರವಾಗಿ ಹೋಗುತ್ತಾ ಇದ್ದಾನೆ. ಆಗಿನ ಕಾಲದಲ್ಲಿ ಸಂಬಂಧ ಎನ್ನುವಂಥದ್ದು ಬಹಳ ಮುಖ್ಯವಾಗಿತ್ತು, ಬಹಳ ಪ್ರಾಮುಖ್ಯವಾಗಿತ್ತು. ಅಜ್ಜ ಅಜ್ಜಿ, ಅಮ್ಮ ಅಪ್ಪ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಕೂಡಿ ಬಾಳುವಂಥ ಕುಟುಂಬಗಳು. ಅಂದರೆ ಒಂದು ಜೇನಿನ ಗೂಡು ಯಾವ ರೀತಿಯಲ್ಲಿರುತ್ತದೋ, ಜೇನಿನ ಗೂಡಿನಲ್ಲಿ ಯಾವ ರೀತಿಯಲ್ಲಿ ಸಿಹಿ ಇರುತ್ತದೋ ಹಾಗಿರುವಂಥ ಕುಟುಂಬಗಳು, ಕೂಡಿ ಬಾಳುವ ಕುಟುಂಬ. ರಾತ್ರಿಯ ಕಾಲದಲ್ಲಿ ಚಂದ್ರನ ಬೆಳಕಿನಲ್ಲಿ ಎಲ್ಲರೂ ಕೂಡಿ ಊಟ ಮಾಡುವಾಗ ಪರಮಾನಂದವಾಗುತ್ತಿತ್ತು. ಹಣ ಆಸ್ತಿ ಇರಲಿಲ್ಲ. ಇವತ್ತು ಹಣ ಆಸ್ತಿ ಇದೆ, ಆದರೆ ಪ್ರೀತಿ ಇಲ್ಲ. ಇವತ್ತಿನ ಕಾಲದಲ್ಲಿ ನಾವು ಯಾವ ರೀತಿಯಲ್ಲಿ ಊಟ ಮಾಡ್ತಾ ಇದ್ದೇವೆ? ಮೊಬೈಲ್ ಜೊತೆಯಲ್ಲಿ. ಅಂದರೆ ಮೊಬೈಲನ್ನು ಪ್ರೀತಿಸುತ್ತಾ ಊಟ ಮಾಡ್ತೇವೆ. ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮಂದಿರು ಇಲ್ಲ, ಜೊತೆಗೆ ಯಾರು ಸೇರಿದರೂ ಅವರಿಗೆ ಸಮಾಧಾನ ಆಗೋದಿಲ್ಲ. ಆದರೆ ಮೊಬೈಲ್ ಇದ್ದರೆ ಎಲ್ಲ ಸಮಾಧಾನ ಅವರಿಗೆ. ಆಗಿನ ಕಾಲದಲ್ಲಿ ಮಕ್ಕಳಿಗೆ ಊಟ ಮಾಡಿಸುವಾಗ ಚಂದ ಮಾಮ ಬೆಲ್ಲ ರೊಟ್ಟಿ ಕೊಡು ಮಾಮ ಅಂತ ಹೇಳಿ ಮಕ್ಕಳಿಗೆ ಊಟ ಮಾಡಿಸ್ತಿದ್ರು. ಮೊಬೈಲಲ್ಲಿ ಬರುವಂಥ ಬೊಂಬೆಗಳನ್ನು ತೋರಿಸಿ ಇವತ್ತು ಮಕ್ಕಳಿಗೆ ಊಟ ಮಾಡಿಸುತ್ತಾರೆ. ಅಂದು ಮನುಷ್ಯನು ದೇವರು ಕೊಟ್ಟಂಥ ಪ್ರಕೃತಿಯಲ್ಲಿ ಸಂತೋಷ ಪಡುತ್ತಿದ್ದನು, ಉಲ್ಲಾಸ ಪಡುತ್ತಿದ್ದನು. ಆದರೆ ಪ್ರಕೃತಿಯ ಸೌಂದರ್ಯ ಸೃಷ್ಟಿಯಾದ ದಿನಮಾನಗಳಿಂದಲೂ ಹಾಗೇ ಇದೆ. ಮೊಬೈಲಿನಿಂದ ಹೊರಗೆ ಬರೋಣ, ದೇವರು ಸೃಷ್ಟಿಸಿದಂಥ ಸೌಂದರ್ಯದಲ್ಲಿ ಉಲ್ಲಾಸ ಪಡೋಣ. ದೇವರು ಮನುಷ್ಯನಿಗೆ ತನ್ನ ಅನುಗ್ರಹವನ್ನು ಕೊಟ್ಟಿದ್ದಾನೆ, ಆದರೆ ಆ ಅನುಗ್ರಹದಿಂದ ಮನುಷ್ಯನು ಹೊರಗಡೆ ಇದ್ದಾನೆ. ಆತನ ಅನುಗ್ರಹದಲ್ಲಿ ಇದ್ದರೆ ಅದೆಷ್ಟು ದೊಡ್ಡ ಆನಂದ ಅಲ್ಲವೇ, ಸಂತೋಷವಲ್ಲವೇ? ಹಿಂದಿಯಲ್ಲಿ ಒಂದು ಹಾಡು ಹೀಗೆ ಇದೆ, ಆ ಹಾಡನ್ನು ಸ್ವಲ್ಪ ಹಾಡೋಣವೇ? ಅನುಗ್ರಹ 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 ಪರಮೇಶ್ವರ್ ಕಾ ಅನುಗ್ರಹ, ಅನುಗ್ರಹ 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 परमेश्वर का अनुग्रह, अनुग्रह 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 परमेश्वर का अनुग्रह। मुझे सब कुछ दिया है मसीह, मेरा जीवन रचाया है। मुझे सब कुछ दिया है मसीह, मेरा जीवन रचाया है। अनुग्रह 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 परमेश्वर का अनुग्रह, अनुग्रह 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 परमेश्वर का अनुग्रह। ಆಮೇನ್, ಹಲ್ಲೆಲೂಯ. ಎಂಥ ಅದ್ಭುತಿಯಾದ ದೇವರ ಅನುಗ್ರಹ ಅಲ್ಲವೇ? ಆ ಅನುಗ್ರಹವು ಬಹಳ ಜನರಿಗೆ ಸಿಕ್ಕುವುದಿಲ್ಲ. ಯಾರು ಆ ಅನುಗ್ರಹವನ್ನು ಹೊಂದುತ್ತಾರೋ ಅವರು ಧನ್ಯರು, ಅವರು ಭಾಗ್ಯವಂತರು. ಕರ್ತನಿಗೆ ಸ್ತೋತ್ರವಾಗಲಿ. ದೇವರು ಮೋಸೆಗೆ ಹೇಳುತ್ತಾರೆ, ಮೋಸೆ, ನನ್ನ ಅನುಗ್ರಹ ನಿನಗೆ ದೊರಕಿದೆ. ಆ ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯದ 14ನೇ ವಚನದಿಂದ 23ನೇ ವಚನದವರೆಗೂ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಅದಕ್ಕೆ ಮೋಸೆಯು, ನೀನೇ ನಮ್ಮ ಸಂಗಡ ಬರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೊರಡಿಸಬಾರದು. ನಮಗೂ ನಿನ್ನ ಪ್ರಜೆಗಳಾದ ಇವರಿಗೂ ಭೂಮಿಯಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ವಿಶೇಷವಾಗಿರುವರೆಂಬುದು ತೋರಿಬರುವುದು ಅಂದನು. ಯೆಹೋವನು ಮೋಸೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂದು ಹೇಳಿದನು. ಅದಕ್ಕೆ ಮೋಸೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿಯೂ, ಸರ್ವ ಉತ್ತಮವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವೆನು ಅವನ ಮೇಲೆ ದಯೆ ಇಡುವೆನು,
ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕೆ ಆಗದು. ಮನುಷ್ಯರಲ್ಲಿ ಯಾವನು ನನ್ನ ಮುಖವನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ. ನೀನು ಈ ಬಂಡೆಯ ಮೇಲೆ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆರೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವಿ, ಹೊರತು ನನ್ನ ಮುಖವನ್ನು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. ಕರ್ತನಿಗೆ ಸ್ತೋತ್ರವಾಗಲಿ. 17ನೇ ವಚನವು ನಮಗೆ ತಿಳಿಸುತ್ತದೆ ಏನೆಂದರೆ, ಯೆಹೋವನು ಮೋಸೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಶುಭದಾಯಕವಾಗಿರುವಂಥ ಎಲ್ಲ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನಡೆಯಬೇಕೆಂದರೆ ದೇವರ ಅನುಗ್ರಹ ಬಹಳ ಮುಖ್ಯವಾದದ್ದು. ನಮ್ಮ ಅವಿಧೇಯತೆಯನ್ನು ತೆಗೆದುಹಾಕಿ ನಮ್ಮ ಪಾಪ ಸ್ವಭಾವಗಳು, ದೇವರಿಗೆ ಇಷ್ಟವಿಲ್ಲದಂಥ ಸಂಗತಿಗಳನ್ನು ನಾವು ದೂರ ಮಾಡುವಾಗ ದೇವರ ಅನುಗ್ರಹದಿಂದ ಬರುವಂಥ ಆ ಸುಖವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಸಂಗಿ ಪುಸ್ತಕದ 5ನೇ ಅಧ್ಯಾಯದ 19ನೇ ವಚನವು ಹೇಳುತ್ತದೆ, ಆತನು ಯಾವನಿಗೆ ಆಸ್ತಿಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷಪಡಲು ಶಕ್ತಿ ಕೊಡುವನು. ಅವನ ಸುಖವು ದೇವರ ಅನುಗ್ರಹವೇ. ದೇವರು ಇಲ್ಲಿ ನಮಗೆ ಹೇಳುವಂಥ ಸಂಗತಿ ಏನೆಂದರೆ, ನಮಗೆ ಇರುವಂಥ ಆಸ್ತಿ ಆಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ಹಣಕಾಸಾಗಿರ್ಬೋದು, ಮತ್ತು ನಾವು ಮಾಡುವಂಥ ಯಾವುದೇ ಪ್ರಯಾಸವಿದ್ದರೂ ಆ ಪ್ರಯಾಸವನ್ನು ನಾವು ಅನುಭವಿಸಬೇಕೆಂದರೆ ದೇವರ ಅನುಗ್ರಹ ಇದ್ದರೆ ಮಾತ್ರವೇ ಅದನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಎಷ್ಟೋ ಜನರು ಪ್ರಯಾಸ ಪಡುತ್ತಾರೆ. ಹಗಲು ರಾತ್ರಿ ಎನ್ನದೆ ಅವರು ದುಡಿಯುತ್ತಾರೆ, ಆಸ್ತಿ ಪಾಸ್ತಿಗಳನ್ನು ಕೂಡಿಸುತ್ತಾರೆ, ಆದರೆ ಅನುಭವಿಸುವುದಕ್ಕೆ ಆಗೋದಿಲ್ಲ. ಯಾಕೆ? ಮನುಷ್ಯನ ಜೀವನ ದೇವರೊಟ್ಟಿಗೆ ಸಹವಾಸವಿಲ್ಲದ ಕಾರಣ ಆ ಮನುಷ್ಯನು ಲೋಕದ ಆಸೆ ಪಾಪದಲ್ಲಿ ಬಿದ್ದು ತನ್ನ ದೇವರಿಂದ ಸಿಗುವಂಥ ಪರಿಶುದ್ಧವಾದ ಜೀವಿತವನ್ನು ನಷ್ಟ ಮಾಡಿಕೊಂಡ ಕಾರಣ ಅನೇಕ ದುರ್ಚಟಗಳಿಗೆ ಒಳಗಾಗಿ ತನ್ನ ಜೀವಿತವನ್ನು ನಷ್ಟ ಮಾಡಿಕೊಳ್ಳುತ್ತಾನೆ. ದೇವರು ಕೊಟ್ಟಿರುವಂಥ ದೀರ್ಘಾಯಸ್ಸನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾನೆ. ದೇವರ ಅನುಗ್ರಹವನ್ನು ಕಳೆದುಕೊಳ್ಳುತ್ತಾ ಇದ್ದಾನೆ. ಯಾರೆಲ್ಲ ಆತನ ಜೊತೆಯಲ್ಲಿ ಬದುಕುತ್ತಾರೋ ಅವರೆಲ್ಲರೂ ಕರ್ತನ ಅನುಗ್ರಹವನ್ನು ಹೊಂದುತ್ತಾರೆ. ಮಾತ್ರವಲ್ಲದೆ ದೇವರು ದಯಪಾಲಿಸಿದಂಥ ಎಲ್ಲ ಆಸ್ತಿಪಾಸ್ತಿಯನ್ನು ಅವರು ಅನುಭವಿಸುವಂಥ ಶಕ್ತಿಯನ್ನು, ಅನುಗ್ರಹವನ್ನು ದೇವಾದಿದೇವನು ಕೊಡಲು ಶಕ್ತನಾಗಿದ್ದಾನೆ. ಉದಾಹರಣೆ, ಅಬ್ರಹಾಮನ ಜೀವಿತವನ್ನು ನಾವು ನೋಡುತ್ತೇವೆ. ಅಬ್ರಹಾಮನು ಐಶ್ವರ್ಯವಂತನಾದನು. ಕರ್ತನ ಕೃಪೆಯಿಂದ, ಕರ್ತನ ಅನುಗ್ರಹದಿಂದ ಆತನು ದೇವರು ಕೊಟ್ಟ ಐಶ್ವರ್ಯವನ್ನು ಅಬ್ರಹಾಮನು ಅನುಭವಿಸಿದನು. ದೀರ್ಘಾಯುಷ್ಯ ಹೊಂದಿ ದೀರ್ಘಕಾಲ ಬದುಕಿದನು. ಅಬ್ರಹಾಮನು ಎಷ್ಟು ವರ್ಷ ಬದುಕಿದನು ಗೊತ್ತಾ? 175 ವರ್ಷಗಳು. ಪ್ರೀತಿಯ ದೇವರ ಮಕ್ಕಳೇ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ದೇವರ ಅನುಗ್ರಹ ಇಲ್ಲದೆ ಹೋಗಿದ್ದರೆ ಈಗಲೇ ಆತನನ್ನು ಕೇಳಿರಿ. ಆತನು ಅನುಗ್ರಹಿಸಲು ಶಕ್ತನಾಗಿದ್ದಾನೆ. ಕಾನಾನ್ಯ ಸ್ತ್ರೀಯು ಯೆಶಯ್ಯನನ್ನು ಕೂಗುವುದನ್ನು ನಾವು ನೋಡ್ತೇವೆ. ಯಾವುದಕ್ಕಾಗಿ ಅಂದರೆ, ಕರ್ತನೇ, ನಿನ್ನ ಅನುಗ್ರಹ ನನಗೆ ಬೇಕು ಎಂದು. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ನೋಡ್ತೇವೆ. ಆಗ ಆಕೆಯು ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. 26ನೇ ವಚನ ಹೇಳುತ್ತದೆ, ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತುಂಡನ್ನು ನಾಯಿಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು, ಮಕ್ಕಳು ಅಂದರೆ
ದೇವರನ್ನು ಆತುಕೊಂಡ ಇಸ್ರಾಯೇಲ್ ಜನರು ಎಂದು ನಾವು ನೋಡುತ್ತೇವೆ. ಈ ಕಾನಾನ್ಯರು ದೇವರನ್ನ ಆತುಕೊಂಡವರಲ್ಲ, ದುಷ್ಟರು, ಅನ್ಯರು ಎಂಬುದಾಗಿ ನಾವು ಈ ರೊಟ್ಟಿಯಾದ ದೇವರ ವಾಕ್ಯವು ದೇವ ಜನರಿಗೆ ಮಾತ್ರವೇ ಕೊಡಲ್ಪಟ್ಟಿತು. ದುಷ್ಟ ಜನರಿಗೆ ಆ ದೇವರ ವಾಕ್ಯದ ಸತ್ಯವು ಗೊತ್ತಿರಲಿಲ್ಲ. ಯೇಸುಪ್ರಭು ಕೆಲವೊಂದು ಮಾತುಗಳಿಂದ ಆ ಕಾನಾನ್ಯ ಸ್ತ್ರೀಯನ್ನ ಪರೀಕ್ಷಿಸುವುದನ್ನು ನಾವು ನೋಡುತ್ತೇವೆ. ಆದರೆ ಆ ಕಾನಾನ್ಯ ಸ್ತ್ರೀಯು ನಂಬಿಕೆಯನ್ನ ಬಿಡಲೇ ಇಲ್ಲ. ಅದು ಏನೇ ಇರಲಿ ಸ್ವಾಮಿ, ಆದರೆ ನಿನ್ನ ಅನುಗ್ರಹ ನನಗೆ ಬೇಕೇ ಬೇಕು ಎಂಬುದಾಗಿ ಕೇಳುವುದನ್ನು ನಾವು ನೋಡ್ತೇವೆ. ಈ ಕಾನಾನ್ಯ ಸ್ತ್ರೀಯ ಮಗಳು ದೆವ್ವ ಪೀಡಿತಳಾಗಿ ಅನಾರೋಗ್ಯದಿಂದ ನರಳುತ್ತಿದ್ದಳು. ಯೇಸುವೆ, ನೀನು ಮಾತ್ರವೇ ನನ್ನ ಮಗಳಿಗೆ ಗುಣಪಡಿಸಲು ಶಕ್ತನು, ಹಾಗಾಗಿ ನಿನ್ನ ಅನುಗ್ರಹ ನನಗೆ ಬೇಕು, ನಿನ್ನ ಕೃಪೆಯು ನನಗೆ ಬೇಕು, ನಿನ್ನ ದಯೆ ನನಗೆ ಬೇಕು ಎಂಬುದಾಗಿ ಯೇಸು ಕರ್ತನನ್ನು ಮೊರೆಯಿಟ್ಟಳು. ಆಮೇನ್, ಹಲ್ಲೇಲೂಯ. ಈ ಕಾನಾನ್ಯ ಸ್ತ್ರೀಯು ಯಾವ ರೀತಿಯಲ್ಲಿ ನಂಬಿಕೆ ಭರಿತಳಾಗಿದ್ದಳೋ ಅದೇ ರೀತಿಯಲ್ಲಿ ನಾವು ಕೂಡ ಅಂಥ ನಂಬಿಕೆ ವಿಶ್ವಾಸದಿಂದ ಆತನಿಗೆ ಮೊರೆ ಇಡುವುದಾದರೆ ಈ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಎಂಥ ದೊಡ್ಡ ಇಕ್ಕಟ್ಟುಗಳು ಬಂದರೂ ಕೂಡ ಅದನ್ನು ದೇವಾದಿ ದೇವನು ರಾಜಾದಿ ರಾಜನು ಯೇಸು ಕರ್ತನು ಪರಿಹರಿಸಿ ನಮ್ಮನ್ನು ಅದರಿಂದ ಬಿಡಿಸಲು ಆತನು ಶಕ್ತನಾಗಿದ್ದಾನೆ. ನಾವು ಯಾರ ಬಳಿಯಲ್ಲಿ ಕೇಳುವುದು? ಆತನೇ ನಮ್ಮ ಸೃಷ್ಟಿಕರ್ತನಲ್ಲವೇ? ಆತನ ಬಳಿಯಲ್ಲೇ ನಾವು ಕೇಳುವಂಥ ಕಾರ್ಯವಾಗಿರುತ್ತದೆ. ಯೇಸು ಪ್ರಭು ಕಾನಾನ್ಯ ಸ್ತ್ರೀಯ ಮಾತುಗಳಿಗೆ ಸೋತು ಹೋದನು, ಮನಮರಗಿದನು. ಮತ್ತಾಯ 15:28 ವಾಕ್ಯವು ಹೀಗೆ ಹೇಳುತ್ತದೆ, ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಕರ್ತನಲ್ಲಿ ಪ್ರಿಯರೇ, ಆತನು ದೀರ್ಘಕಾಲ ಸಂಪೂರ್ಣ ವಾಸಿ ಮಾಡಿ ನಡೆಸುವ ದೇವರು. ಆತನ ಹೆಸರು ಯೆಹೋವ ರಾಫ. ಹಲ್ಲೇಲೂಯ. ಕರ್ತನಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸ್ಮಿತ್ ವಿಗಲ್ಸ್ವರ್ತ್ ಎನ್ನುವಂಥ ಒಬ್ಬ ಸೇವಕರ ವಿಷಯದಲ್ಲಿ ನಿಮಗೆ ಗೊತ್ತಿರಬಹುದೆಂಬುದಾಗಿ ನಾನು ನಂಬಿರುತ್ತೇನೆ. ಒಂದು ದಿನ ಸ್ಮಿತ್ ವಿಗಲ್ಸ್ವರ್ತ್ ಅವರಿಗೆ ಒಂದು ಕುಟುಂಬದವರು ಒಂದು ಮನೆಯ ಔತಣ ಕೂಟಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ಮನೆಯಲ್ಲಿ ಒಬ್ಬ ಸಹೋದರನನ್ನು ನೋಡುತ್ತಾನೆ. ಆ ಸಹೋದರನಿಗೆ 2 ಕಾಲು ಇರುವುದಿಲ್ಲ. ಆ ದೃಶ್ಯವನ್ನು ನೋಡಿದಾಗ ಅವರ ಮನಸ್ಸು ಕರಗಿ ಹೋಗುತ್ತದೆ. ಆ ಸಹೋದರನನ್ನು ನೇರವಾಗಿ ದೃಷ್ಟಿಸುತ್ತಾ ನಾಳೆ 2 ಹೊಸ ಚಪ್ಪಲಿಗಳನ್ನು ಕೊಂಡುಕೊಂಡು ಬರಬೇಕೆಂದು ಆತನಿಗೆ ಹೇಳಿದರು. ಆತನು ಆ ಸಹೋದರನಿಗೆ ಹೇಳಿದ್ದು ಆತನಿಗೊಂದು ರೀತಿಯಲ್ಲಿ ತಮಾಷೆಯಾಗಿತ್ತು. ನನಗೆ ಕಾಲುಗಳೇ ಇಲ್ಲ, ಜೋಡುಗಳು ಯಾಕೆ? ಇವರು ನನ್ನನ್ನು ತಮಾಷೆ ಮಾಡುತ್ತಾ ಇದ್ದಾರೆ ಅಂದುಕೊಂಡೆನು. ಆದರೆ ನಿಜಕ್ಕೂ ವಿಗಲ್ಸ್ವರ್ತ್ ಅವರು ತಮಾಷೆ ಮಾಡಲಿಲ್ಲ. ಕರ್ತನ ಮಾತಿನಂತೆ ಅವರ ಕರ್ತನು ಗುಣಪಡಿಸಲು ಮಹಿಮೆ ಉಳ್ಳವನಾಗಿದ್ದಾನೆಂದು ಎಣಿಸಿ ಹಾಗೆ ಹೇಳಿದನು. ವಿಗಲ್ಸ್ವರ್ತ್ ಅವರು ಊಟ ಮಾಡಿ ಹೊರಟು ಹೋದರು. ಆದರೆ ಆ ಕಾಲಿಲ್ಲದ ಮನುಷ್ಯನಿಗೆ ನಿದ್ರೆನೇ ಬರಲಿಲ್ಲ. ರಾತ್ರಿಯಲ್ಲಿ ದೇವರ ಆತ್ಮನು ಅವರನ್ನು ಕುರಿತು, ನನ್ನ ದಾಸನು ನನ್ನ ಸೇವಕನು ಏನನ್ನು ಹೇಳಿದ್ದಾರೋ ಅದರಂತೆ ನೀನು ಮಾಡಬೇಕು ಎಂದು ಅಪ್ಪಣೆ ಕೊಟ್ಟನು. ನನ್ನ ದಾಸನು ನನ್ನ ಸೇವಕನು ಎಂದು ಹೇಳಲ್ಪಟ್ಟ ಆ ವಾರ್ತೆಯು ಆ ಕಾಲಿಲ್ಲದ ಸಹೋದರನ ಮನಸ್ಸಿನಲ್ಲಿ ಆಳವಾಗಿ ನಿಂತಿತು. ಅದಾದರಿಂದ ಆ ವಾರ್ತೆಗೆ ಕೂಡಲೇ ವಿಧಿಯನಾದನು. ಹೊತ್ತಾರೆಯಲ್ಲಿ ಎದ್ದು ಕಾಲಿಗೆ ಜೋಡನ್ನು ತೆಗೆದುಕೊಳ್ಳುವುದಕ್ಕೆ ಅಂಗಡಿಗೆ ಓಡಿ ಹೋದನು. ಅಂಗಡಿ ತೆರೆಯುವವರೆಗೂ ಕಾದಿದ್ದನು. ಆಶ್ಚರ್ಯವೇನೆಂದರೆ ಅಂಗಡಿಯವನು ಅವನನ್ನು ನೋಡಿ, ನಿನಗೆ ಕಾಲುಗಳೇ ಇಲ್ಲ, ಚಪ್ಪಲಿ ಯಾಕೆ? ಯಾವ ಅಳತೆ ಕೊಡಲಿ ಎಂದು ಕೇಳಿದನು. ಆ ಸಹೋದರನಿಗೆ ಒಂದು ಗಳಿಗೆ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ. ಆದರೂ ನಂಬಿಕೆಯಿಂದ 8ನೆಯ ಅಳತೆಯ ಚಪ್ಪಲಿ ಬೇಕು ಎಂದನು. ಅಷ್ಟು ಮಾತ್ರವಲ್ಲದೆ ಕಪ್ಪು ಬಣ್ಣದ ಚಪ್ಪಲಿಯನ್ನ ಕೇಳಿಕೊಂಡನು. ಅಂಗಡಿಯಲ್ಲಿ ಆ ಚಪ್ಪಲಿಯನ್ನ ಕೈಯಲ್ಲಿ ಹಿಡಿದುಕೊಂಡಾಗಲೇ ಅವನ ಕಾಲುಗಳು ಬೆಳೆಯುವುದಕ್ಕೆ ಪ್ರಾರಂಭವಾದವು. ಆಮೇನ್. ಎಂಥ ಆಶ್ಚರ್ಯ! ಅವನು ತೆಗೆದುಕೊಂಡ 2 ಚಪ್ಪಲಿಗಳು ಹೊಸದಾಗಿ ಬೆಳೆದಿದ್ದ 2 ಕಾಲುಗಳ ಅಳತೆಗೆ ಸರಿಯಾಗಿ ಇತ್ತು. ಆಮೇನ್. ಹೊಸ ಕಾಲುಗಳು, ಹೊಸ ಚಪ್ಪಲಿಗಳು ಸಿಕ್ಕಿದವು. ಆ ಮನುಷ್ಯನು ಬಹಳವಾಗಿ ಸಂತೋಷಪಟ್ಟನು.
ಆ ಅಂಗಡಿಯಲ್ಲಿ ಅದ್ಭುತ ನಡೆದದ್ದು ಆ ಅಂಗಡಿಯವನಿಗೆ ಬಹು ಸಂತೋಷ ಉಂಟಾಯಿತು. ಆ ಸಹೋದರನು ಓಡಿ ಹೋಗಿ ವಿಗಲ್ಸ್ವರ್ತವರಿಗೆ ಎಲ್ಲವನ್ನು ವಿವರಿಸಿದಾಗ ಅವರು ಆಶ್ಚರ್ಯಪಡಲಿಲ್ಲ. ಎಷ್ಟೋ ಅದ್ಭುತಗಳನ್ನು ಮಾಡಿದಂಥ ಕರ್ತನಿಗೆ ಇದೊಂದು ಅಲ್ಪವಾದದ್ದು. ಇನ್ನೂ ಆಶ್ಚರ್ಯವೆಂದರೆ ಮುರಿದ ಕಾಲುಗಳನ್ನು ಗುಣಪಡಿಸುವುದು ಆತನಿಗೆ ಎಷ್ಟೋ ಸುಲಭ. ಹೊಸ ಕಾಲುಗಳನ್ನು ಉಂಟು ಮಾಡುವುದು ಆತನಿಗೆ ಅಷ್ಟೇ ಸುಲಭ. ಅದಾದ್ದರಿಂದ ಇದರಲ್ಲಿ ನನಗೆ ಆಶ್ಚರ್ಯಕರವಾದದ್ದು ಏನು ತೋರಿ ಬರುವುದಿಲ್ಲ ಎಂದು ಹೇಳಿದನು. ಕರ್ತನಿಗೆ ಸ್ತೋತ್ರವಾಗಲಿ. ಈ ಅದ್ಭುತ ವಿಷಯವೇನೆಂದರೆ ಅವರು ಆ ಸಹೋದರನಿಗಾಗಿ ಪ್ರಾರ್ಥಿಸಲೂ ಇಲ್ಲ, ತನ್ನ ಹಸ್ತಗಳನ್ನು ಅವನ ಮೇಲೆ ಇಡಲೂ ಇಲ್ಲ, ಅದ್ಭುತ ನಡೆಯಬೇಕೆಂದು ಒತ್ತಾಯ ಮಾಡಲೂ ಇಲ್ಲ. ಆದರೆ ಆ ದೇವರ ಮನುಷ್ಯನಲ್ಲಿದ್ದಂಥ, ದೇವರಲ್ಲಿ ಇದ್ದಂಥ ಆ ಛಲದ ಪ್ರೀತಿ, ನಂಬಿಕೆಗಳು ಈ ಅದ್ಭುತಗಳನ್ನು ನಡೆಸಿತು. ಹಲ್ಲೇಲೂಯ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ಮನುಷ್ಯನಲ್ಲಿರುವಂಥ ಒಂದು ದೀನತೆ, ವಿಶ್ವಾಸ, ನಂಬಿಕೆ ಎಂಥ ಒಂದು ಆಶ್ಚರ್ಯಕರವಾಗಿರುವಂಥ ಸಂಗತಿ ಅಲ್ಲವೇ? ಇವತ್ತು ಕೆಲವೊಬ್ಬರ ಜೀವನದಲ್ಲಿ ಇಂಥ ಅದ್ಭುತಿಯಾದ ಕಾರ್ಯಗಳು ನಡೆದಿದ್ದರೆ ಅವರು ಏನು ಮಾಡ್ತಿದ್ರು? ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುತ್ತಿದ್ದರು. ಇದು ನನ್ನಿಂದ ಆಯಿತು ಎಂಬುದಾಗಿ ಅಂದುಕೊಳ್ಳುತ್ತಿದ್ದರು. ಆದರೆ ಮನುಷ್ಯರನ್ನ ದೇವರು ಉಪಯೋಗ ಮಾಡುತ್ತಾರೆ, ಆದರೆ ಎಲ್ಲ ಮಹಿಮೆಯು ಆತನಿಗೆ ಹೋಗಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದನ್ನು ಅರ್ಥ ಮಾಡಿಕೊಳ್ಳಿರಿ. ಎಲ್ಲವೂ ಏನೆಲ್ಲ ಅದ್ಭುತ ನಡೆಯುತ್ತದೆ ಅದೆಲ್ಲವೂ ದೇವರ ಸೇವಕನ ಮೂಲಕವಾಗಿಯೇ, ಆತನು ಕರೆದಂಥ ಸೇವಕನ ಮೂಲಕವಾಗಿಯೇ ಈ ಅದ್ಭುತಗಳು ನಡೆಯುತ್ತವೆ. ಹಾಗಾಗಿ ಆ ಎಲ್ಲ ಮಹಿಮೆಯು ಆತನಿಗೆ ಹೋಗಬೇಕು. ನಮ್ಮನ್ನು ನಾವು ಎಂದಿಗೂ ಘನಪಡಿಸಿಕೊಳ್ಳಬಾರದು. ನಮ್ಮನ್ನು ಕರೆದು ಅನುಗ್ರಹ ಮಾಡಿ ಕೃಪೆ ತೋರಿಸಿ ನಮ್ಮನ್ನು ಈ ರೀತಿಯಲ್ಲಿ ಕರೆದು ಉಪಯೋಗಿಸಿ ಅದ್ಭುತ ಮಾಡಿ ಒಬ್ಬ ದೊಡ್ಡ ಮನುಷ್ಯನಾಗಿ ಮಾಡುವ ಆತನಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ದೇವರ ಅನುಗ್ರಹ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ಸಭೆಯ ಮೇಲೆ ಇರಬೇಕು. ಆಗ ನಾವು ಚಿಗುರುತ್ತೇವೆ ಮತ್ತು ಆಶೀರ್ವಾದ ಪೂರ್ಣರಾಗುತ್ತೇವೆ. ಎರಡನೇದಾಗಿ, ದೇವರ ಅನುಗ್ರಹದ ಒಳಗಡೆ ಇರಬೇಕು, ಹೊರಗಡೆ ಇರಬಾರದು. ಉದಾಹರಣೆ, ಒಂದು ಮರಕ್ಕೆ ಯಾವ ರೀತಿಯಲ್ಲಿ ಕೊಂಬೆಯು ಅಂಟಿಕೊಂಡಿರುತ್ತದೋ ಅದು ಹೇರಳವಾದ ಫಲವನ್ನು ತರುತ್ತದೆ. ದೇವರ ಅನುಗ್ರಹದ ನೆರಳಲ್ಲಿ ಇರುವವನು ಹಾಗೇ ಇರುತ್ತಾನೆ. ಮೂರನೇದಾಗಿ, ದೇವರ ಅನುಗ್ರಹದಲ್ಲಿ ಇರುವಂಥ ಮನುಷ್ಯನು ಬೆಳಕಾಗಿರುತ್ತಾನೆ ಮತ್ತು ಉದ್ಧಾರವಾಗಿರುತ್ತಾನೆ. ದಾವಿದನು ಏನು ಹೇಳುತ್ತಾನೆ? ಕೀರ್ತನೆ 23ನೇ ಅಧ್ಯಾಯದ ವಚನ 1ರಲ್ಲಿ ಆತನು ಹೀಗೆ ಹೇಳುತ್ತಾನೆ, ಯೆಹೋವನು ನನಗೆ ಒಳ್ಳೆಯ ಕುರುಬನು, ನಾನು ಕೊರತೆ ಪಡೆನು ಎಂದು ಹೇಳಿದನು. ಅಂದರೆ ಆತನ ಅನುಗ್ರಹ ನಮ್ಮ ಎಲ್ಲ ಕೊರತೆಯನ್ನು ನೀಗಿಸುತ್ತದೆ. ನಾಲ್ಕನೇದಾಗಿ, ಆತನ ಅನುಗ್ರಹ ನಮ್ಮ ಮೇಲೆ ಇರುವಾಗ ಸೋಲು ಅಪಜಯವು ನಮ್ಮ ಮುಂದೆ ಒಂದು ಕೂಡ ನಿಂತುಕೊಳ್ಳುವುದಿಲ್ಲ. ಯಾರೇ ನಮ್ಮನ್ನು ಗೆಲ್ಲಬೇಕೆಂದು ಬಂದರೂ ಅವನು ಗೆಲ್ಲುವುದಿಲ್ಲ, ಸೋತು ಹೋಗುತ್ತಾನೆ. ಯಾಕೆ ಅಂದರೆ ಯೆಹೋವ ನಿಸ್ಸಿ ಆಗಿರುವಂಥ ದೇವರು ಮತ್ತು ಆತನ ಅನುಗ್ರಹವು ನಮ್ಮ ಕೂಡ ಇದೆ. ಆಮೇನ್. ಚಿಂತಿಸಬೇಡಿರಿ. ನೀತಿವಂತನಿಗೆ ಆತನ ಅನುಗ್ರಹವು ಯಾವಾಗಲೂ ಸುತ್ತಿಕೊಂಡಿರುತ್ತದೆ ಮತ್ತು ಆತನು ಹೊಸದಾದ ಕಾರ್ಯವನ್ನು ಮಾಡುತ್ತಾನೆ. ಆತನ ಅನುಗ್ರಹದಲ್ಲಿ ಸಾಗೋಣ, ಆತನ ಮಹಿಮೆಯನ್ನು ಹೊಂದಿಕೊಳ್ಳೋಣ. ಕರ್ತನು ಈ ವಾಕ್ಯಗಳ ಮೂಲಕವಾಗಿ ಕರ್ತನ ಅನುಗ್ರಹ ನಮ್ಮೆಲ್ಲರ ಕೂಡ ಪ್ರತಿದಿನವೂ ಇದ್ದು ನಮ್ಮನ್ನು ಸಾಗಿಸಲಿ. ಆಮೇನ್, ಆಮೇನ್.